ಕೊಲೆ ಆರೋಪಿ ನಟ ದರ್ಶನ್ಗೆ ಸುಪ್ರೀಂ ಸಂಕಷ್ಟ ಎದುರಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಮೇಲ್ಮನವಿ ಸಲ್ಲಿಕೆಗೆ ಸರ್ಕಾರದ ಕಡೆಯಿಂದ ಆದೇಶ ಆಗಿದೆ. ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹಾಕ್ತಾರೆ ಅವರು ಇದೀಗ. ಸೊ ಈ ಒಂದು ವಿಚಾರದಲ್ಲಿ ಈಗ ಏನಾಗಿತ್ತು ಅಂದರೆ ಗೃಹ ಇಲಾಖೆಯ ಪರ್ಮಿಷನ್ ಬೇಕಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಒಂದು ಕಡೆ ಪರ್ಮಿಷನ್ ಕೊಟ್ಟಾಗಿದೆ. ಇದಾದ ಮೇಲೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬಂದರೆ ದರ್ಶನ್ಗೆ ರಿಲೀಫ್ ಸಿಗಬಹುದಾಗುತ್ತೆ ಅಥವಾ ಈಗೇನು ಬೇಲ್ ಎಂಜಾಯ್ ಮಾಡ್ತಾ ಇದ್ದಾರೋ ಅವೆಲ್ಲ ಒಂದು ರೀತಿಯಲ್ಲಿ ನೀರಿನ ಮೇಲಿನ ಗುಳ್ಳೆ ಥರ ಒಡೆದು ಹೋಗಿ ಮತ್ತೆ ಜೈಲಿಗೆ ಬರಬೇಕಾಗುತ್ತಾ ಗೊತ್ತಿಲ್ಲ. ಸರ್ಕಾರದಲ್ಲಿ ನಾವು ಮೊದಲೇ ತೀರ್ಮಾನ ಮಾಡಿತ್ತು. ಅದಕ್ಕೆ ನಿನ್ನೆ ದಿವಸ ಆದೇಶವನ್ನು ಕೊಟ್ಟಿದ್ದಾರೆ. ಆದೇಶ ಹೊರಡಿಸಿದ್ದೇವೆ. ಅಪೀಲ್ ಹೋಗ್ತಾರೆ. SLP ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾರೆ. ಈಗಾಗಲೇ ಸರ್ಕಾರದಲ್ಲಿ ನಾವು ಮೊದಲೇ ತೀರ್ಮಾನ ಮಾಡಿತ್ತು.